ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ಚರ್ಚೆಗಳು, ಒಂದಿಷ್ಟು ವಿದ್ಯಮಾನಗಳು ನಡೀತಾ ಇರ್ತಕ್ಕಂಥದ್ದು. ನಾವು ಮೊನ್ನೆಷ್ಟೇ ನಮ್ಮ ವಾಹಿನಿಯಲ್ಲೇ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಈ ಬಾರಿ ಹಾಸನ ಕನ್ನಡ ಸಾಹಿತ್ಯ ಪರಿಷತ್ ಗದ್ದುಗೆಗೆ RP ವೆಂಕಟೇಶ್ ಮೂರ್ತಿ ಅವರು ಬರಬೇಕು ಅಂತಕ್ಕಂಥ ಒಂದಿಷ್ಟು ಒತ್ತಡಗಳು ಅವರ ಅಭಿಮಾನಿ ಬಳಗದಿಂದ ಕೇಳಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ. ಅದಾದ ನಂತರ ಯಾರು ಸಾಹಿತ್ಯ ಪರಿಷತ್ತಿಗೆ ಈ ಬಾರಿ ಅರ್ಹ ಅಭ್ಯರ್ಥಿಗಳು ಕಾಣಿಸ್ತಾರೆ, ಯಾರೆಲ್ಲ ಈ ಸ್ಥಾನದ ರೇಸ್ ನಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋದಾಗ ನಮಗೆ ಸಿಕ್ಕಂತಹ ಮತ್ತೊಂದು ಹೆಸರು, ಇವರು ಪತ್ರಕರ್ತರು, ದಲಿತ ಪರ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಲೇಖನಗಳನ್ನ ಬರಿತಾ ಇದ್ದವರು, ಅದಾದ ನಂತರ ಸಾಹಿತಿ ಆದವರು, ಸಾಹಿತ್ಯಾತ್ಮಕವಾಗಿ ತಮ್ಮನ್ನ ತೊಡಗಿಸ್ಕೊಂಡವರು ಅಂಡ್ ಸಮಾಜಮುಖಿಯಾಗಿ ಒಂದಿಷ್ಟು ತಮ್ಮನ್ನ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಎಸ್, ನಾನಿವತ್ತು ನನ್ನ ಜೊತೆ ಇವತ್ತು ಅವರಿದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ನಾನಿವತ್ತು ನಿಮ್ಗೆ ಪರಿಚಯ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಪತ್ರಕರ್ತರು ಹಾಗೂ ನಮ್ಮ ಆತ್ಮೀಯರು, ಈ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ನ ರೇಸ್ ನಲ್ಲಿ ಇರ್ತಕ್ಕಂಥವ್ರು ಹೆತ್ತೂರು ನಾಗರಾಜ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ಕಾರ್ಯಕ್ರಮ ನಮಸ್ಕಾರ. ಆಗ್ಲೇ ಹೇಳ್ತಾ ಇದ್ದೆ, ಈ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾರು ಅರ್ಹ ಅಭ್ಯರ್ಥಿ, ಯಾರು ಕಾಣಿಸ್ತಾ ಇಲ್ವಲ್ಲ ಇಷ್ಟು ದಿವಸ ಆದ್ರು ಅಂತ ನೋಡಿದಾಗ RP ವೆಂಕಟೇಶ್ ಮೂರ್ತಿ ಅವರ ಹೆಸರು ಒಂದು ಕೇಳಿ ಬಂತು. ಅದಾದ ನಂತರ ಇನ್ಯಾರಿದ್ದಾರೆ ಅಂದಾಗ ಕಳೆದ ಬಾರಿ ನನಗೆ ನೆನಪಾಯ್ತು, ನೀವು ದಲಿತರಿಗೆ ಒಂದು ಅವಕಾಶ ಸಿಗಬೇಕು, ಸಾಹಿತ್ಯ ಪರಿಷತ್ ಯಾವ್ದೋ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರದು ಅಂತೆಲ್ಲ ಒಂದಿಷ್ಟು ಹೇಳಿದ್ರಿ. ನೀವು ಕೂಡ ಸ್ಪರ್ಧೆ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ರಿ, ಕೊನೆಕ್ಷನ್ ತಗೊಂಡಿದ್ರಿ. ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸರ್. ಮೊದಲನೇದಾಗಿ ನಾಗರಾಜ್ ಹೆತ್ತೂರ್ ಅವರಿಗೆ ಯಾಕೆ ಕನ್ನಡ ಸಾಹಿತ್ಯ ಪರಿಷತ್ತು, ಯಾಕೆ ಅದ್ರೊಳಗಡೆ ಹೋಗ್ಬೇಕು ನಾಗರಾಜ್ ಹೆತ್ತೂರ್ ಅವರು ಅಂತ ಕೇಳ್ತಾ. ಮೊದಲನೇದಾಗಿ ಈ ತರದೊಂದು ವಿಷಯ ಇಟ್ಕೊಂಡು ಚರ್ಚೆನ ನೀವು ಆರಂಭಿಸಿದರೆ ವಿವಿಸಿ ನ್ಯೂಸು, ಅದಕ್ಕೆ ನಾನು ಮೊದಲನೇದಾಗಿ ಸಂಪಾದಕರಿಗೆ ಹಾಗೆ ನಿಮಗೆ ನಾನು ಧನ್ಯವಾದನ ಇಲ್ಲಿ ನಾನು ಹೇಳ್ತೀನಿ. ಬಹುಶಃ ನಿಮಗೆ ಗೊತ್ತಿರ್ಬೋದು, ನೀವು ಕೇಳಿದ ಮೊದಲನೇ ಪ್ರಶ್ನೆ ಯಾಕೆ ನೀವು ಮೊದಲನೇದಾಗಿ ಈ ದಲಿತ ಸಾಹಿತಿಗಳು ಪರಿಷತ್ ಅಧ್ಯಕ್ಷ ಆಗಬೇಕು ಅನ್ನೋದು ನನ್ನ ಕೂಗು ಹಿಂದೆಯಿಂದನೂ ಕೂಡ ಇತ್ತು. ನಿನ್ನೆ ನಿಮ್ಮ ಚರ್ಚೆಗಳನ್ನು ನೋಡಿದ ನಂತರ RP ವೆಂಕಟೇಶ್ ಮೂರ್ತಿ ಅವರ ಬಗ್ಗೆ ನೀವು ಮಾತಾಡಿದ್ರಿ, ನೀವು ಆಗ್ಬೋದಲ್ವಾ ಅಂತ ಹೇಳಿದ್ರಿ. ನಿಮ್ಮ ಏನು ವಾದಕ್ಕೆ ಅಥವಾ ಇದಕ್ಕೆ ನನ್ನ ಸಹಮತ ಇದೆ. ಅದರ ಆಚೆಗೆ ಒಂದಷ್ಟು ಯೋಚನೆ ಮಾಡ್ತಾ ಹೋದರೆ, ಹೌದು, ಯಾಕೆ ಬೇರೆಯವ್ರು ಯಾಕೆ ಅಲ್ಲಿ ಬರ್ತಾ ಇಲ್ಲ, ಯಾರು ಒಂದಷ್ಟು ಜನರ ಅದನ್ನು ನೇರವಾಗಿ ಹೇಳ್ತೀನಿ, ಒಂದಷ್ಟು ಜನರ ಕಪಿಮುಷ್ಟಿ ಒಳಗೆ ಸಾಹಿತ್ಯ ಪರಿಷತ್ ಇವತ್ತಿಗೂ ಕೂಡ ನಡ್ಕೊಂಡು ಬರ್ತಾ ಇದೆಯೋ, ತೆವಳ್ತಾ ಇದೆಯೋ, ಅಥವಾ ಅದರೊಳಗೆ ಏನೇನು ರಾಜಕೀಯ ನಡೀತದೋ ಎಲ್ಲವೂ ಕೂಡ ಆಗ್ತಾ ಇದೆ. ಆದರೂ ಕೂಡ ಕಳೆದ ಬಾರಿ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿ ನಾನು ನಾಮಪತ್ರ ಸಲ್ಲಿಸಿದ್ದೆ ಕೂಡ. ಒಬ್ಬ ಹಿರಿಯರೊಬ್ಬರು ನನಗೆ ಹೇಳಿದರು, ಅವ್ರು ಹೇಳಿದಾಗೇ ನಾನು ನಾಮಪತ್ರ ಸಲ್ಲಿಸಿ ನಂತರ ಮತ್ತೆ ನಾನು ವಾಪಸ್ ತಗೊಂಡೆ. ಬಟ್ ಈಗ ನೀವು ಎತ್ತಿರ್ತಕ್ಕಂಥದ್ದು ಸೂಕ್ತ ಸಂದರ್ಭ. ಯಾಕೆಂದರೆ ಈಗಾಗಲೇ ನಿಮಗೆ ಗೊತ್ತು, ಸಾಹಿತ್ಯ ಮತ್ತು ಪತ್ರಕರ್ತ ಇವೆರಡು ಇದೆಯಲ್ಲ, ಒಂದೇ ನಾಣ್ಯದ ಎರಡು ಮುಖಗಳ ಥರ ಇದೆ. ನೀವು ನೆನ್ನೆ ಮಾತಾಡ್ತಾ ಅದನ್ನು ಕೂಡ ಹೇಳಿದ್ರಿ, ಏನಂತ ಪತ್ರಕರ್ತರು ಕೂಡ ಸಾಹಿತಿಗಳ ಆಗಿರ್ತಾರೆ ಅಂತ ಯಾರು ಹೇಳಿದ್ದಾರೆ ಅಂತ ಹೇಳಿದ್ರು ಕೂಡ ಸಾಹಿತಿಗಳೇ ಅನ್ನೋದನ್ನ. ನನಗೆ ಇದು ಅರ್ಥ ಆಗದಿರೋಂಥ ವಿಚಾರ ಏನಂದರೆ, ಪತ್ರಕರ್ತ ಒಬ್ಬ ಸಾಹಿತಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಪತ್ರಕರ್ತ ನಾವು ಸುದ್ದಿ ಮಾಡೋಂಥವ್ರು, ಹ್ಯೂಮನ್ ಇಂಟ್ರೆಸ್ಟ್ ಹೊರಗಿರ್ಬೋದು, ಅಥವಾ ವರದಿಗಾರಿಕೆ ಮಾಡೋಂಥದ್ದು, ಅಥವಾ ನೀವು ಆ್ಯಂಕರ್ಗಳು, ಈ ಥರದ್ದೆಲ್ಲ. ಈಗ ಒಬ್ಬ ಸಾಹಿತಿ ಆದವನಿಗೆ ಅದ್ರ ಪ್ರಕಾರನೇ ಬೇರೆ. ಒಂದು ಪದ್ಯ ಬರಿಬೇಕು ಅಂದರೆ ಸಡನ್ನಾಗಿ ಅದು ಯಾವತ್ತೂ ಕೂಡ ಇನ್ನು ಯಾವ್ದಾರು ಒಂದು ವಿಚಾರ ಕೊಟ್ಟರೆ, ನಾವು ಸುದ್ದಿ ಮಾಡಿ ಅಂತ ಕೊಟ್ಟರೆ ನಾವು ಒಂದು ಸುದ್ದಿನ 5 ನಿಮಿಷದಲ್ಲಿ ಬರೆದು ಮುಗಿಸ್ತೀವಿ. ಒಂದು ಕತೆ ಬರಿಬೇಕಂದ್ರೆ, ಒಂದು ಕಾದಂಬರಿ ಬರಿಬೇಕು ಅಂದರೆ, ಒಂದು ಪದ್ಯ ಬರಿಬೇಕು ಅಂದರೆ ಅದರದ್ದೇ ಆದಂಥ ಒಂದು ಇದು ಪ್ರಕಾರನೇ ಬೇರೆ. ಅದು ಇನ್ನು ನಾವು ಇದ್ದರು ಹೋದರು ಬಂದರು ಅದು ಸುದ್ದಿ ಮಾಡೋದಲ್ಲ, ಆ ಥರದಲ್ಲ. ಸಾಹಿತ್ಯ ಅಂದ್ರೇ ಬೇರೆಯೇ. ಒಂದೇ ನಾಣ್ಯದ ಎರಡು ಮುಖಗಳು ಅಂದರೆ ಅವರು ಬರೀತಾರೆ ಇವರು ಬರೀತಾರೆ ಅಂತ ಅರ್ಥ ಅಷ್ಟೇ. ಅದರಲ್ಲಿ ಬಿಟ್ಟರೆ ಬೇರೆ ಆ ಪ್ರಕಾರನೇ ಬೇರೆ. ನೀವೊಂದು ಏನೋ ಒಂದು ವಸ್ತು ಕೊಟ್ಟು ನೀವು ಇದನ್ನು ಕಾವ್ಯ ರೂಪಕ್ಕೆ ತನ್ನಿ ಅಂದರೆ ಅದಾಗಲ್ಲ. ಈಗ ನಾನು ಕೂಡ ಸುಮಾರು ಒಂದು 5 ಪುಸ್ತಕಗಳನ್ನು ಬರ್ತಿದ್ದೀನಿ. ಒಂದು ನನ್ನ ಮೊದಲ ಪುಸ್ತಕ ಜಾಡುಮಾಲಿ ಜಗತ್ತು ಅಂತ ಹೇಳಿ, ಅದು ಅನುಭವ ಕಥನ. ಅದಾದ ನಂತರ ಜಲದ ಮಂಟಪ ಅಂತ ಒಂದು ಕವನ ಸಂಕಲನ, ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಒಂದು ಪೌರ ಕಾರ್ಮಿಕರ ಆರ್ಥಿಕ ನೆಲೆಗಟ್ಟು ಅಂತೇಳಿ ಸಂಶೋಧನಾ ಕೃತಿನ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಇದೀಗ KT ಮೇಡ್ ಬೈ ತೇಜಸ್ವಿ ಅಂತೇಳಿ ಅದೊಂದು ಮಾಡಿದ್ದೀನಿ. ಹೀಗೆ ನಾನು 5-6 ಪುಸ್ತಕಗಳನ್ನು, ಒಂದು ಕೃತಿ ನಾಟಕ ಆಗಿ ಅದು ಜಾಡಮಾಲಿ ಜಗತ್ತು ಅಂತ ಹೇಳಿ, ಅದು ಸುಮಾರು ಒಂದು 50 ಶೋಗಳನ್ನು ಆಯಿತು ನಾಟಕ ಇದಾಗಿ. ಯಾಕೆಂದರೆ ಒಬ್ಬ ಕಡೆಯ ಪೌರ ಕಾರ್ಮಿಕನ ಜೀವನ ಕುರಿತಾದಂಥ ಒಂದು ನಾಟಕ ವಿಕಾಸಸೌಧಲ್ಲೇ ಅಲ್ಲಿ ಅದು ಪ್ರದರ್ಶನ ಆಯಿತು. ಇದೆಲ್ಲ ಯಾಕೆ ಅಂದರೆ,
ನಾವು ಈಗ ಪತ್ರಕರ್ತನಾಗಿ ಜನರ ಕಣ್ಣು ತೆರೆಸುವಂಥ ಇವು ಮಾಡ್ತೀವಿ ನಾವು ಪತ್ರಿಕೆಯವರು. ನಿಮಗೆ ಗೊತ್ತು, ಇವತ್ತಿನ ಸುದ್ದಿ ನಾಳೆ ರದ್ದಿ ಅದು. ಆದರೆ ಇವು ಇದ್ದರೆ ಇವನ್ನ ಇಟ್ಕೊಂಡು ಬೇರೆ ಏನೆಲ್ಲ ಅವರ ಡೆವಲಪ್ಮೆಂಟ್ ಮಾಡ್ಬೋದು. ಹಾಗೆ ಸುಮ್ಮನೆ ಬರಲ್ಲ, ಅವ್ರ ಹತ್ರ ಹೋಗಬೇಕು. ಈಗ ನೀವೆಲ್ಲೋ ಕೂತ್ಕೊಂಡು ಒಂದು ಸುದ್ದಿ ಮಾಡ್ಬೋದು, ಡೆಲ್ಲಿಲಿ ಆಗಿರೋದ ಸುದ್ದಿನ ಇಲ್ಲಿ ಮಾಡ್ಬೋದು. ಆದರೆ ಈ ಪ್ರಕಾರ ಹಂಗಲ್ಲ, ಅದು ನಮ್ಮ ಒಳಗಿಂದ ಬರ್ಬೇಕದು. ಸಾಹಿತ್ಯ ಕೆಲವರು ಒಂದು ಕ್ಲೈಮ್ ಮಾಡ್ತಾರೆ, ಪತ್ರಕರ್ತರು ಕೂಡ ಸಾಹಿತಿಗಳೇ, ಯಾಕೆ ಸಾಹಿತಿ ಆಗಕ್ಕಾಗೋದಿಲ್ಲ, ನಾವು ಬರವಣಿಗೆ ಮಾಡ್ತೀವಿ. ಸಂಘಟನೆ ಮಾಡೋದು ಕೂಡ ಸಾಹಿತ್ಯಾತ್ಮಕವಾಗಿ ಸಂಘಟನೆ ಮಾಡೋದು ಕೂಡ ಇಲ್ಲಿ ಅವಶ್ಯಕತೆ ಇದ್ದಾರೆ. ಅಲ್ಲ, ಸಂಘಟನೆ ನಾನು ಹೇಳೋದು ನೀವು ಗೊತ್ತಿರ್ಬೋದು, ಹಿಂದೆಯಿಂದ ನಮ್ಮ ಸಾಹಿತ್ಯ, ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇವತ್ತಿನವರೆಗೆ ಇಷ್ಟು ದಿನದವರೆಗೆ ಒಬ್ಬನೇ ಒಬ್ಬ ದಲಿತ ಅಧ್ಯಕ್ಷ ಆಗಿಲ್ಲ. ಅದು ನೆನಪಿರಲಿ. ದಲಿತ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಂತಹ ಸಾಕಷ್ಟು ಜನ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಪ್ರತಿಭೆಗಳು. ಅವರು ಕಂಟೆಸ್ಟೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನೀವು ಗೆಲ್ಲೋದೋಗ್ಲಿ, ಕಪಿಮುಷ್ ಕಂಟೆಸ್ಟ್ ಮಾಡೋದಂದ್ರೆ ನಿಂದು ಅದಲ್ಲ, ನಿಂದು ಇನ್ನು ನಾವು ತಗೋತೀವಿ ನೆಕ್ಸ್ಟು ಯಾವುದೋ ಒಂದು ಖಜಾಂಚಿನೋ ಮತ್ತೊಂದು SC/ST ಅಂತ ಒಂದು ಕೋಟಗಳಿದೆ. ಆ ಕೋಟಗಳಿಗೆ ಒಂದೆರಡು ಇವ ಹಾಕತಾರೆ. ನಾವು ಸ್ಪರ್ಧೆ ಮಾಡ್ತೀವಿ ಅಂದರೆ ಇವ್ರ ಕಣ್ಣು ಉರಿ ಬಂದ್ಬಿಡ್ತದೆ. ಕಳೆದ ಬಾರಿನೂ ಹಾಗೆ, ಮುಂದಿನ ದಿನ ಬಹುಶಃ ನಾಯಕಹಳ್ಳಿ ಮಂಜೇಗೌಡರು ಅಂತ ಅವರ ಇದರಲ್ಲಿ ನಾವು ತುಂಬ ಓಡಾಡಿ ಗೆಲ್ಲಿಸಿದ್ವಿ. ಅವರ ಗೆದ್ದು ಬಂದ ನಂತರ ನೆಕ್ಸ್ಟ್ ಡೇ ಒಂದು ಸಭೆ ನಡೀತದೆ ಸಾಹಿತ್ಯ ಪರಿಷತ್ತೊಳಗೆ. ಅಲ್ಲಿ ನಮ್ಮ ಹಿರಿಯರು, ನಮ್ಮೂರಿನ ಹಿರಿಯರು, ಹಿರಿಯ ಪತ್ರಕರ್ತರು, ಹಿರಿಯ ಸಾಹಿತಿ ಸಮ್ಮೇಳನಾಧ್ಯಕ್ಷರಾಗಿದ್ದಂಥವ್ರು ಮದನ್ ಗೌಡರು ಇದ್ದಾರೆ. ಅವರು ಹೇಳಿದರು, ಒಂದು ಮಾತು ಹೇಳಿದ್ದು, ಇವತ್ತು ನನಗೆ ಸುಮಾರು 10 ವರ್ಷ 6, 7, 8 ವರ್ಷ ಆಗಿರ್ಬೋದು. ಅವ್ರು ಹೇಳಿದರು, ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಕ್ಕಲಿಗರ ಸಾಹಿತ್ಯ ಪರಿಷತ್ ಮಾಡಿಬಿಡಿ. ಬೇರೆ ಇತರೆ ಜಾತಿಗಳವರಿಗೆ SC/STಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಇವತ್ತು ಮುಸ್ಲಿಮ್ಸರು ಬಾನು ಮುಷ್ತಾಕ್ ಅಂತವರು ಬೂಕರ್ ಅವಾರ್ಡ್ ತಂದುಕೊಟ್ಟು ಇಡೀ ವಿಶ್ವಕ್ಕೆ ಕನ್ನಡವನ್ನು, ಹಾಸನವನ್ನು ಪರಿಚಯಿಸಿದವರು. ಅಂಥವರೆಲ್ಲ ಬೇರೆ ಬೇರೆ ಥರದವ್ರು ಇದ್ದಾರೆ ಅಂತ ಹೇಳಿ ಅವರೇ ಹೇಳ್ತಾರೆ. ಆದರೆ ನಾವು ಅಧಿಕಾರಕ್ಕೆ ಹೋಗಿ ಅಧ್ಯಕ್ಷಗೆ ಏನಾದ್ರು ನಾವು ಮಾಡ್ತೀವಿ ಅಂದರೆ ಅವರು ಬದಲಾಗ್ಬಿಡ್ತಾರೆ. ನಾನು ಅದೇ ಅನ್ಕೊಳ್ತೇನೆ, ಯಾಕೆ ಒಂದು ಸಮುದಾಯಕ್ಕೆ ಸೀಮಿತ ಆಗಿದೆ? ಅದು ಯಾವ್ದೋ ಒಂದು ಸಮುದಾಯಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ರೀಸೆಂಟ್ ಹಿಸ್ಟ್ರಿ ತೆಗೆದು ನೋಡ್ತಾ ಹೋದ್ರೆ ಯಾವ್ದು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿಬಿಡುತ್ತಾ? ಅದು ಸಾಹಿತ್ಯಕ್ಕೆ ಜಾತಿ ಇದೆಯಾ? ಸಾಹಿತ್ಯಕ್ಕೆ ಸಮುದಾಯ ಇದೆಯಾ? ಸಾಹಿತ್ಯಕ್ಕೆ ಬೇರೆ ಬೇರೆ ಪ್ರಕಾರ ಇದೆ. ನವ್ಯ, ನವೋದಯ, ಬಂಡಾಯ, ದಲಿತ ಬಂಡಾಯ, ಈ ಥರದ್ದೆಲ್ಲ ಇದೆ. ಅದಕ್ಕೇನು ಬೇರೆ ಇದಿಲ್ಲ. ಈಗ ಆಯ್ತು, ಈಗ ನಾನೊಬ್ಬ ದಲಿತ ಸಮುದಾಯದಿಂದ ಬಂದವನು. ನಾನು ಯಾರನ್ನ ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ ಈ ಪೌರ ಕಾರ್ಮಿಕನ ರೆಪ್ರೆಸೆಂಟ್ ಮಾಡ್ತೀನಿ. ಅದ್ರ ಜೊತೆಗೆ ಕಟ್ಟ ಕಡೆಯ ಯಾವುದೇ ಜಾತಿಯ ಕಟ್ಟೆ ಕಡೆ ಸಮುದಾಯ ಯಾರಿಗೆ ನ್ಯಾಯ ಇಲ್ಲವೋ ಅಂಥವ್ರ ಪರವಾಗಿ ನಾನು ದನಿ ಎತ್ತೀನಿ. ತೃತೀಯ ಲಿಂಗಿಗಳ ಬಗ್ಗೆ ಅವ್ರ ಬಗ್ಗೆ ಒಂದು ಪದ್ಯ ಬರೀಬೇಕು ಅಂದರೆ, ಅಲ್ಲಿ ರೇವತಿ ಅಂತ ಒಂದು ಹೆಣ್ಮಗಳು, ಅವ್ರದ್ದು ಒಂದು ಆತ್ಮಕತೆ ಭಾಳ ಅದ್ಭುತವಾಗಿತ್ತು. ನಾವು ಅದನ್ನು ಇಲ್ಲಿ ಮಾಡಿಸಿದ್ವಿ, ಒಂದು ನಾಟಕ ರೂಪದಲ್ಲಿ ಮಾಡಿಸಿ ನಾವು ಮಾಡಿದ್ವಿ. ಅಂಥವ್ರ ಬಗ್ಗೆಲ್ಲ ನಾವು ಬರೀಬೇಕು. ಅದು ನಿಜವಾದ ಸಾಹಿತ್ಯ, ಅಲ್ಲಿಗೆ ಹೋಗೋಂಥದ್ದು. ಆದರೆ ಇಲ್ಲಿ ಆಗ್ತಿರೋದೇನು? ನೀವು ಹೇಳಿದ್ರಿ ಇದನ್ನು ಯಾಕೆ ಒಂದು ಜಾತಿಗೆ ಸೀಮಿತ ಆಗ್ತಿದೆ ಏನಂದರೆ, ಬಹುಶಃ ನನಗೆ ಇವತ್ತರೂ ಗೊತ್ತಾಗಿಲ್ಲ. ಅಲ್ಲಿ ಆದಾಯದ ಮೂಲ ಏನೈತೆ ಗೊತ್ತಿಲ್ಲ ನನಗೆ. ಬಟ್ ಅಧಿಕಾರ ಅನ್ನೋದು ಬಂದಾಗ ನಮ್ಮವರೇ ಅಲ್ಲಿರ್ಬೇಕಂತ ಅವರ ಇದು. ಏನ್ ಮಾನದಂಡ ಏನು ಸರ್? ಒಂದು ಸಾಹಿತ್ಯ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಒಬ್ರು ಅನ್ನೋದಾದ್ರೆ ಅವ್ರು ಬರೀ ಸಾಹಿತ್ಯ ಆಗಿದ್ರೆ ಸಾಲದ, ಅಥವಾ ಅದಕ್ಕೆ ಮಾನದಂಡಗಳು ಏನೇನು? ಇಲ್ಲ ನಾದು ಸರ್ ಏನಾಗಿದೆ ಅಂದರೆ, ಇಲ್ಲಿ ಗಟ್ಟಿಯಾಗಿ ಯಾರು ಮಾತಾಡ್ತಾರೆ ಅವರನ್ನು ಹತ್ತಿಕ್ಕುವಂಥ ಕೆಲಸಗಳು ಹಿಂದೆಯಿಂದನೂ ಆಗ್ತಾಯಿದೆ. ಈಗ ನಮ್ಮಲ್ಲಿ ಎಷ್ಟೇ ಸಾಹಿತ್ಯ ವಲಯ ಇದ್ದರೂ ಅವ್ರನ್ನ ಒಂದೊಂದು ಕವಿಗೋಷ್ಠಿಗಷ್ಟೇ ಸೀಮಿತ. ನಾನು ಕಳಿಸ್ತಾ ಇದ್ದೀನಿ ನಿಮ್ಮನ್ನು, ರಾಜ್ಯ ಸಮಿತಿಗೆ ನಾನು ಮಾಡ್ತಾಯಿದ್ದೀನಿ, ನಾನು ಮಾಡ್ತಾಯಿದ್ದೀನಿ ಅಂತಾರೆ ಹೊರತು ಅದು ನಿನ್ನ ಹಕ್ಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೊಟ್ಟಿದ್ದಾರೆ ರಿಸರ್ವೇಷನ್ನು. ಅಲ್ಲಿ ಇದರಲ್ಲೂ ತಂದಿದ್ದಾರೆ, SC/ST ಅಂತ ಮಾಡ್ಕೋತಾರೆ. ಇವ್ರನ್ನ ಮಾಡೋಣ, ಯಾರೋ ಒಬ್ಬ ಇತಿಹಾಸದಲ್ಲೇ ಮಾಡಿಲ್ಲ. ಈ ಸಲ ಇವನು ನಾಗರಾಜ್ ಎತ್ತರು ಅಥವಾ ಸ್ವಾಗತ್ತು ಯಾರೋ ಒಬ್ಬರು ಒಂದು ಕಡೆ ಇದ್ದಾರೆ, ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಕೊಡೋಣ ಅನ್ನೋದು ಯಾವತ್ತೂ ಬರಲ್ಲ. ಆದರೆ ಅವ್ರ ಉದ್ದೇಶ ಏನಂದರೆ, ಅವ್ರ ಸಾಹಿತ್ಯ ಆಗಿರಲಿ ಬಿಡಲಿ ಮತ್ತೊಂದಾಗಲಿ, ಆ ಅಧಿಕಾರ ಏನು ಸಾಹಿತ್ಯ ಪರಿಷತ್ತಿನ 3 ವರ್ಷದ ಅಧ್ಯಕ್ಷಗಾದಿ ಆಯಾ ಏನು ಸಮುದಾಯ, ಆ ಸಮುದಾಯನ ಒಂದು ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡ್ರೆ ಅವರಿದ್ದರೆ ಮಾತ್ರ ನಡೀತೆ, ಇಲ್ಲಾಂದ್ರೆ ನಡೆಯಲ್ಲ ಅನ್ನೋದಿದೆ. ಅದನ್ನು ಬದಲಾಯಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನಾನು ಈಗ ಈ ವರ್ಷ ಮೊನ್ನೆ ಬರುವ ಇದರಲ್ಲಿ ನಾನು ಕಳೆದ ಬಾರಿ ಅವರೇ ಹೇಳಿದರು, ಮುಂದಿನ ಬಾರಿ ಅವಕಾಶ ಮಾಡಿಕೊಡೋಣ, ಈ ಸಲ ತೆಗೆದುಬಿಡಿ ಅಂತ. ಮದನ್ ಗೌಡರು ಕೂಡ ಹೇಳಿದರು ಅದನ್ನು. ಅವರೇ ಹಾಕ್ಸಿದ್ದು, ಅವರೇ ತೆಗ್ಸಿದ್ದು, ಅದರಲ್ಲೇನಿಲ್ಲ, ಅದೇನು ಮುಚ್ಚುಮರೆ ಇಲ್ದಾರ ಅಂತ ಇದು ಮಾತು. ಬಟ್ ಈ ಬಾರಿ ಅವ್ರು ನಮ್ಮನ್ನು ಅವಕಾಶ ಕೊಡ್ತಾರೆ ನೋಡೋಣ. ನಾನು ಅವ್ರನ್ನ ಕೇಳ್ತೀನಿ, ಸರ್ ನಾನು ಕಳೆದ ಬಾರಿ ಹಿಂಗೆ ಮಾಡಿದ್ದೆ, ನಿಮ್ಮವರು ಹಿಂದೆ ಅದಾದಮೇಲೆ ಒಬ್ಬರು ಒಕ್ಕಲಿಗ ಸಮುದಾಯಕ್ಕೆ ಆಯಿತು,
ಹಿಂದೆನೂ ಅವರೇ, ಅದ್ರ ಹಿಂದೆನೂ ಅವರೇ, ನೆಕ್ಸ್ಟು ಅವರೇ ಅನ್ನೋದಾದರೆ ಇಲ್ಲಿ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಇದೇ ಇಲ್ಲ, ಪವರೇ ಇಲ್ಲ. ಹಾಗಾಗಿ ನಾನು ಕೂಡ ಒಬ್ಬ ಆಕಾಂಕ್ಷಿ. ಈಗ ನೀವು ಹೆಂಗೆ ವೆಂಕಟೇಶ್ ಮೂರ್ತಿ ಅವ್ರನ್ನ ಇದು ಮಾಡಿದ್ರು, ನಾನು ಅಂಥವ್ರು ಬಂದರೆ ಖಂಡಿತ ನಾನು ಅಂಥವ್ರನ್ನ ನಾನು ಅದನ್ನು ಪ್ರೋತ್ಸಾಹ ಮಾಡ್ತೀನಿ. ಯಾಕೆಂದರೆ ವೆಂಕಟೇಶ್ ಮೂರ್ತಿ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಘನತೆ ಇದೆ, ಗೌರವ ಇದೆ, ಒಳ್ಳೆ ಬರಹಗಾರರು, ತಳ ಸಮುದಾಯದ ಬಗ್ಗೆ ಚಿಂತನೆ ಮಾಡ್ತಾರೆ, ಅನೇಕರನ್ನ ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ. ಅದಕ್ಕೆ ಅಂಥವ್ರು ಬಂದರೆ ಅವ್ರಿಗೆ ಹೇಳೇನೆ ನಾನು ನಿಲ್ತೀನಿ, ಇಲ್ಲಾಂದರೆ ಅವ್ರಿಗೆ ಅಂಥ ಸಂದರ್ಭ ಬಂದರೆ ನಾನೇ ಖಂಡಿತ ಅವ್ರ ಜೊತೆ ನಿಂತ್ಬಿಟ್ಟು ನಾನು ಕೆಲಸ ಮಾಡ್ತೀನಿ. ಸಾಹಿತ್ಯ ಪರಿಷತ್ ಅಂತ ಬಂದಾಗ ಸರ್, ನಮ್ಮ ಹಾಸನ ಜಿಲ್ಲಾ ಸಾಹಿತ್ಯ ಪರಿಷತ್ ಅಂತ ಬಂದಾಗ ನೀವು ಒಂದಿಷ್ಟು ಆರೋಪಗಳನ್ನ ಮಾಡಿದ್ರಿ. ಒಂದು ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿದ್ರಿ. ಸಾಹಿತ್ಯ ಪರಿಷತ್ ಅನ್ನೋದಕ್ಕಿಂತ ಅಲ್ಲಿಯ ಪದಾಧಿಕಾರಿಗಳ ವಿರುದ್ಧ ಒಂದಿಷ್ಟು ಧ್ವನಿ ಎತ್ತಿದ್ರಿ. ಆಮೇಲೆ ಹೋರಾಟ ಹಂಗೆ ನಿಲ್ತೋಯ್ತು ಅನ್ಸುತ್ತೆ, ಅಥವಾ ಹಂಗೆ ಸೈಡ್ ಡೌನ್ ಆಯ್ತು? ಅದ್ರ ಬಗ್ಗೆ ನಾನೇ ಧ್ವನಿ ಎತ್ತಿದ್ದು. ಯಾಕೆಂದರೆ ನಾವೆಲ್ಲರೂ ಕೂಡ ಅವರಿಗೆ ಕೆಲಸ ಮಾಡಿದ್ವಿ. ಕೊನೆಗೆ ನಮ್ಮನ್ನು ಎಷ್ಟು ಯಾವ ಮಟ್ಟಕ್ಕೆ ಅಂದರೆ ತುಚ್ಛವಾಗಿ ನೋಡಿದರು. ತುಚ್ಛವಾಗಿ ಅಂದರೆ ನಾವೇ ಕೆಲಸ ಮಾಡಿದ್ದು, ಆದರೆ ಅಧಿಕಾರ ಕೊಡು ಅಂದಾಗ ಅವನು ಬೇಡ, ಅವರೆಲ್ಲ ಹತ್ರಕ್ಕೆ ಇಟ್ಕೊಂಡ್ರೆ ಮೈ ಮೇಲೆ ಇದಾಗ್ಬಿಡುತ್ತೆ, ನಮ್ಮ ಸೀಟ್ ಮೇಲೆ ಕೂತ್ಕೊಬಿಡ್ತಾರೆ ಅಂತೇಳಿ ಅದೆಲ್ಲ ಆಯಿತು. ಆಮೇಲೆ ಅವ್ರು ಇಳಿಬೇಕಾದ್ರೆ ಈ ಪ್ರಶ್ನೆ ಬಂದಿದ್ದು. ಇಲ್ಲಿದೆ ನೋಡಿ, ಒಂದು ಸಾಹಿತ್ಯ ಪರಿಷತ್ತಿಂದ ಒಂದು ಲೆಟ್ರ್ ಬರುತ್ತೆ. ನಾನು ಅದನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೊಡ್ತೀನಿ, ಇಲ್ಲಿ ದೂರು ಕೊಡ್ತೀನಿ. ಅಲ್ಲಿ ಮಳಿಗೆಗಳಿದಾವಲ್ಲ, ಅದು ಒಂದು ಆದಾಯದ ಮೂಲಗಳಲ್ಲಿ, ಆ ಮೂಲಗಳನ್ನು ನಾನು ಪತ್ತೆ ಹಚ್ಚಿ ಅಲ್ಲಿಗೆ ಒಂದು ಮಳಿಗೆಗೆ 6 ಲಕ್ಷ 10 ಲಕ್ಷ 15 ಲಕ್ಷ ಅವೆಲ್ಲ ಇದರಲ್ಲಿದೆ. ಕೊನೆಗೆ ಏನಾಯಿತು, ಒಂದು ಸಲ ಅದ್ರದ್ದು ಏನು ಅವ್ರದ್ದೆಲ್ಲ ಇಳಿದ ಮೇಲೆ ನಮ್ದು ಇಷ್ಟಿದೆ ಅಂತ ಇದನ್ನು ತೋರ್ಸಕ್ಕೆ ಬರ್ತಾರೆ, ಲೆಕ್ಕಪತ್ರ. ಆವಾಗ ಲಾಸ್ಟು ಆಡಿಟ್ ರಿಪೋರ್ಟಲ್ಲಿ ನೋಡ್ತೀವಿ 150 ರೂಪಾಯಿ ಇತ್ತು ಕೇವಲ ಟೋಟಲಿ ಇಡೀ ಸಾಹಿತ್ಯ ಪರಿಷತ್ ಅಕೌಂಟಲ್ಲಿ ಅವ್ರು ಇಳಿಬೇಕಾದ್ರೆ 150 ರೂಪಾಯಿ ಇತ್ತು. ಸರಿ, ಆ ಮಳಿಗೆ ಅವೆಲ್ಲ ನಿಧ ಮಾಡಿದ್ರಲ್ಲ, ಅದ್ರದ್ದೆಲ್ಲ ದುಡ್ಡು ಎಲ್ಲೋಯ್ತು, ಅವ್ನು ಡೆಪಾಸಿಟ್ ಮಾಡಬೇಕಿತ್ತು, ಮಾಡಿರಲಿಲ್ಲ, ಅಲ್ಲಿಲ್ಲ ದುಡ್ಡದು. ಅದೆಲ್ಲ ಎಲ್ಲಿಗೆ ಹೋಯ್ತು ಅಂತ ಕೇಳಿದ್ವಿ. ಯಾವುದ್ಯಾವುದೋ ಏನೇನೋ ಕತೆಗಳು ಹೇಳಿದರು. ಆದರೆ ಅದ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡಿ, ಇವ್ರಿಗೆ ಕಂಪ್ಲೇಂಟ್ ಮಾಡಿ, ನಂತರ ರಾಜ್ಯಾಧ್ಯಕ್ಷರಿಗೊಂದು ಕಂಪ್ಲೇಂಟ್ ಮಾಡಿದ್ದೆ. ನೋಡಿ, ಇದು ಗೌಪ್ಯವಾದದ್ದು ಅಂತ ಕನ್ನಡ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಬರೀತಾರೆ. ಶ್ರೀಮತಿ ಸತ್ಯಭಾಮ CEO ಇವರಿಗೆ ಇದು ನಿಜವಾಗ್ಲೂ ನಡೆದಿರೋ ಸತ್ಯ ಅಂತೇಳಿ ನಿವೃತ್ತ ನ್ಯಾಯಾಧೀಶರಾದ ಶ್ರೀ B ಶಿವಲಿಂಗೇಗೌಡ ಅವರು ಇದನ್ನ ತನಿಖೆ ಮಾಡಿ ಹೇಳ್ತಾರೆ. ಲಾಸ್ಟಿಗೆ ಇದನ್ನು ನೋಡಿ, ಈ ಎಲ್ಲದರಲ್ಲಿ ಕರಾರು ಮಾಡಿರುವ ನಿಕಟಪೂರ್ವ ಜಿಲ್ಲಾಧ್ಯಕ್ಷರ ಮೇಲೆ ಪರಿಷತ್ತಿಗೆ ಎಸಗಿರುವ ವಂಚನೆ, ನಂಬಿಕೆ ದ್ರೋಹ, ಮೋಸ ಹಾಗೂ ಸರ್ಕಾರದ ಹಣ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಕೈಗೊಳ್ಳುವಂತೆ ಮಾನ್ಯ ಲೋಕಾಯುಕ್ತಕ್ಕೆ ಶಿಫಾರಸು ಮಾಡುವ ಮೂಲಕ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಹಕರಿಸಬೇಕೆಂದು ಕೋರುತ್ತೇನೆ ಅಂತ ಕೊಡ್ತಾರೆ. ಅದು ನಾಯಕರಳ್ಳಿ ಮಂಜೇಗೌಡ ಅವರ ಜೊತೆ ಅಂದರೆ ಎಲ್ಲರೂ ಅದು ಇನ್ಕ್ಲೂಡೆಡ್. ಅದು ಅವ್ರ ಮೇಲೆ ಮಾಡಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ನೀವು ಮಾಡಿ ಅಂತ ಹೇಳಿ DC ಕೊಡ್ತಾರೆ. DC ಆಫೀಸಲ್ಲಿ ಈ ಕಾಪಿನೇ ಮಾಯ ಮಾಡ್ತಾರೆ. ಇದು ನೋಡಿ, ನಾನಿಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಗೌಪ್ಯತೆಗಾಗಿ ಅಂತ ಹೇಳ್ಬಿಟ್ಟು ಇದನ್ನು ನಾನು ಮತ್ತೆ ಹೋಗಿ ಅಲ್ಲಿಂದ ತೊಗೊಬರ್ತೀನಿ. ಇಡೀ DC ಅದು ಅಲ್ಲಿ ಹುಡುಕಾಡಿದ್ರು ಅಲ್ಲಿ ಸಿಗೋದೇ ಇಲ್ಲ. ಯಾಕೆಂದರೆ ನಾನೀಗ ಇದೇ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಹಾಲಿ ರಾಜ್ಯ ಮಾರ್ಗದರ್ಶಿ ಸಮಿತಿಯ ಸದಸ್ಯನಾಗಿದ್ದೀನಿ. ಹಾಗಾಗಿ ನನ್ನ ನಂದು ಅದು ಸಾಹಿತ್ಯ ಪರಿಷತ್ ಯಾರ್ದು ಅಲ್ಲ, ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದ್ದು, ಅವರು ಕಟ್ಟಿದಂಥ ಒಂದು ಪ್ರಾತಿನಿಧಿಕ ಸಂಸ್ಥೆ ಇದು. ಹಾಗಾಗಿ ಅದು ನಮ್ಮದು ಕೂಡ, ಎಲ್ಲರದ್ದು ಕೂಡ, ಇಡೀ ನಾಡಿನ ಅಸ್ಮಿತೆ ಅದು. ಅದನ್ನು ಉಳಿಸ್ಕೊಳ್ಬೇಕಾದದ್ದು ನನ್ನ ಕರ್ತವ್ಯನೂ ಕೂಡ, ನಿಮ್ಮ ಕರ್ತವ್ಯನೂ ಕೂಡ. ಹಾಗಾಗಿ ಆ ಹಿನ್ನೆಲೆ ಒಳಗೆ ನಾನು ಮಾಡಿದ್ದಿದ್ದನ್ನು ಬೇಕಾದವ್ರಿಗೆ ಕೊಡೋದು ಬೇಡ, ದುಡ್ಡಿರಲಿ ಅಂತ ಹೇಳ್ಬಿಟ್ಟು ನಾನು ಹೋರಾಟ ಮಾಡಿದ ನಿಜ. ಬಟ್ ಈಗಿನ ಇವ್ರಿಗೂ ಗೊತ್ತು, ಅದೇನೋ ಕಮಿಟಿ ಮಾಡ್ತೀವಿ ಅಂದರು. ಈ ಕ್ಷಣದವರೆಗೂ ಅದು ಯಾವುದೇ ಒಂದು ಸಣ್ಣ ಮೂಮೆಂಟು ಆಗಿಲ್ಲ. ಅಂದರೆ ಹೋಗಿದ್ದ ದುಡ್ಡು ಹೋಯ್ತದು. ನನ್ನ ಅವಧಿಯಲ್ಲಿ ಏನಾಗುತ್ತೆ ಅಷ್ಟು ಸಾಕು, ಹಳೇದು ಬೇಡ, ಯಾಕೆ ಎದುರು ಹಾಕಬೇಕು ಅಂತ ಹೇಳಿ ಆ ಥರದ ಮನಸ್ಥಿತಿನ ಇಟ್ಕೊಂಡಿದ್ದಾರೆ. ಹಾಗಾಗಿ ಒಂದು ರೀತಿ ಇದು ಎಲ್ಲದಕ್ಕೂ ಕಾರಣ ಏನಂದರೆ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವ್ರದ್ದೇ ತಂಡಗಳಿರ್ತವೆ. ಇಲ್ಲಿ ಯಾವುದೇ ತನಿಖೆನೂ ನಡೆಯಲ್ಲ, ಒಳ್ಳೇದು ಆಗಲ್ಲ, ಹಿಂಗೆ ಬಂದಂಗೆ ಹೋಗ್ತಾ ಇರ್ಬೇಕಷ್ಟೇ. ಅದನ್ನು ಯಾರೋ ಒಬ್ಬರು ನಿಯಂತ್ರಿಸ್ತಾ ಇರ್ತಾರೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಡೀತಾ ಇರುತ್ತೆ. ಪ್ರತಿಯೊಂದು ಅಲ್ಲಿಂದನೇ ಬರುತ್ತೆ. ಸಾಹಿತ್ಯ ಪರಿಷತ್ತಲ್ಲಿ ಆಗಿರ್ತಕ್ಕಂಥ ಕ್ರಮಗಳು ಇವೆಲ್ಲನೂ ಸರಿ ಮಾಡಬೇಕು ಅಂದ್ರೆ ನಿಮ್ಗೊಂದು ಅವಕಾಶ ಕೊಡ, ನನಗೊಂದು ಕೊಡಬೇಕು. ಮತ್ತು ಅದು ಸೋಷಿಯಲ್ ಜಸ್ಟಿಸ್ ಪ್ರಕಾರ. ಈಗ ನೀವೇ ಯೋಚನೆ ಮಾಡಿ, ಇದರಲ್ಲಿ ಒಬ್ಬರೇ ದಲಿತ ಸಮ್ಮೇಳನ ಅಧ್ಯಕ್ಷರಾಗಿರೋದು ಒಬ್ಬರೇ, ನಿಮಗೆ ಗೊತ್ತು, ಸಿದ್ಧಲಿಂಗಯ್ಯರು ಆಗಿದ್ದು ದೊಡ್ಡ ಹೋರಾಟ. ಎಷ್ಟು ಜನ
ಆದಮೇಲೆ ಇವಾಗ ಬಂದಿದ್ದು ಒಂದು ದೊಡ್ಡ ಅವಕಾಶ. ಹಾಗೆ ಹಾಸನದಲ್ಲೂ ಕೂಡ ಒಬ್ಬರೇ ಆಗಿರೋದು ಡಾಕ್ಟರ್ MS ಶೇಖರ್ ಅಂತ, ಇವರ ಅವಧಿಲೇ ಆಗಿದ್ದು ಮಂಜೇಗೌಡ. ಅದನ್ನು ನಾವೆಲ್ಲ ಒಪ್ಕೋತೀವಿ. ಆಯಿತು. ಈವನ್ ಟುಡೇ ಮಹಿಳೆಯರಿಗೂ ಸರಿಯಾದ ಪ್ರಾತಿನಿಧ್ಯ ಅಲ್ಲಿ ಸಿಗ್ತಾ ಇಲ್ಲ. ಆಯಿತಾ, ಈ ಥರದ್ದು ಒಂದಿದೆ. ಆ ಪರಿಷತ್ತನ್ನು ಇನ್ನೂ ಗಟ್ಟಿಗೊಳಿಸಿ ನಿಜವಾದ ಸಾಹಿತಿಗಳನ್ನು ಅಲ್ಲಿ ಕೂರಿಸ್ಬೇಕು ಅನ್ನೋದು ನನ್ನ ಆಗ್ರಹ ಮತ್ತು ಒತ್ತಾಯ. ಈ ಹಿನ್ನೆಲೆಯೊಳಗೆ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿನೇ. ನಾನು ಈ ಸಾಹಿತ್ಯ ಪರಿಷತ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಲೆಯಲ್ಲಿರದೆ ಮಹೇಶ್ ಜೋಶಿ ಅವರ ಹೆಸರು ಬರುತ್ತೆ. ಅಕ್ರಮ ಮಾಡಿಬಿಟ್ಟಿದಾರಂತೆ, ಲೂಟಿ ಮಾಡಿಬಿಟ್ಟಿದಾರಂತೆ, ಆಡಳಿತಾಧಿಕಾರಿ ನೇಮಕ ಮಾಡಿದ್ದಾರಂತೆ, ಒಂದು ಎಲ್ಲ ಕಡೆ ನಡೆದಾಡ್ತದೆ. ಹಾಸನದ ವಿಚಾರಕ್ಕೆ ಬಂದ್ರೆ ಸರ್, ಹಾಸನದಲ್ಲಿ ಮಲ್ಲೇಶ್ ಗೌಡ್ರು ಅಧ್ಯಕ್ಷರಾಗಿ ತಮ್ಮ ಇದ್ ನಡೆಸ್ಕೊಂಡು ಹೋಗ್ತಾ ಇದಾರೆ. ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವತ್ತಿನ ಹಾಸನ ಸಾಹಿತ್ಯ ಪರಿಷತ್ ಹೆಂಗ್ ನಡೀತದೆ? ಮಲ್ಲೇಶ್ ಗೌಡ್ರು ಅವರನ್ನ ಅಧ್ಯಕ್ಷರಾಗಿ ಮಾಡಿ ಸುಮಾರು ಈಗ 3.5 4 ವರ್ಷ, ಇನ್ನೊಂದು ವರ್ಷ ಇದೆ ಚುನಾವಣೆ. ಅವರ ಅವಧಿಯಲ್ಲಿ ಸುಮಾರು 2 ಸಮ್ಮೇಳನಗಳಾಗಿದೆ. ಹಿತ್ತೂರಲ್ಲಿ ಒಂದಾಯಿತು, ಇನ್ನೊಂದು 2-3 ಸಮ್ಮೇಳನ, 3ನೇದು ಮಾಡಲಿಲ್ಲ ಮೇ ಬಿ. ಅವರು ಒಳ್ಳೆ ವಾಗ್ಮಿ, ತುಂಬ ವಿಚಾರವಂತರು, ಯಾವುದೇ ವಿಚಾರ ಕೊಟ್ಟರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಒಬ್ಬ ಅಧ್ಯಕ್ಷರಾಗಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹೇಗೆ ಕಟ್ಟಬೇಕು ಅನ್ನೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ತುಂಬ ಜನ ದತ್ತಿ ನಿಧಿ ಇಟ್ಟಿದ್ದಾರೆ. ಅವರ ಜೊತೆ ಅವ್ರ ಬಗ್ಗೆ ಮಾತಾಡಿ ಅವ್ರದ್ದು ಬಹುಮಾನ ಒಂದಷ್ಟು ಇರುತ್ತೆ, ಅವೆಲ್ಲ ಕೊಡೋಂಥದ್ದು ಯಾವುದೂ ನಡೆದಿಲ್ಲ. ಮತ್ತು 1-2 ಸಾಹಿತ್ಯೋತ್ಸವ ಅಂತ ಮಾಡಿದರು. ಅದು ಹೆಂಗಾಯ್ತಂದರೆ, ಬೆಂಗಳೂರಿಂದ ಒಂದು ಟೀಮ್ ಬರುತ್ತೆ ಇಲ್ಲಿಗೆ, ಅಲ್ಲಿ ಯಾರಿಗೂ ವಹಿಸ್ಬಿಡ್ತಾರೆ, ನಿಮ್ಗೆ ಎಷ್ಟು ನಾವು ಇಲ್ಲಿ ಜಾಗ ಕೊಡ್ತೀವಿ, ನಾವು ಇದು ಮಾಡ್ತೀವಿ ಅಂತ. ಆ ಬೆಂಗಳೂರಿಂದ ಬಂದು ಅಲ್ಲೇ ಆಯ್ಕೆ ಮಾಡ್ಕೊಂಡು ಹಾಸನದವ್ರು 3-4 ಜನ ಮಾತ್ರ ಅವರು ಅದ್ರ ಜೊತೆ ಸೇರ್ಕೊಳ್ಳಿ. ಅದು ಏನು ನಿರೂಪಣೆಗೊಬ್ಬರು ಮತ್ತೊಂದಕ್ಕೊಬ್ಬರು ಇವ್ರಿಗೆ ಅನ್ನೋದು ಬಿಟ್ಟರೆ ಎಲ್ಲ ಬಂದು ಅವರು ಅದೊಂದು ಟೀಮ್ ಇದೆ. ಅದು ಅಲ್ಲಿಂದ ಬಂದು ಸಾಹಿತ್ಯೋತ್ಸವ ಹಾಸನದವರಿಗೇನು ಏನು ತಲೆ ಇಲ್ವಾ ಅಥವಾ ಬುದ್ಧಿ ಇಲ್ವೋ, ತಲೆಯಲ್ಲಿ ಏನು ಲದ್ದಿ ಇಟ್ಕೊಂಡಿದ್ದಾರೋ ಅಂತ ಅನ್ಕೊಬಿಟ್ಟವ್ರು ಇವರೆಲ್ಲ ಸೇರ್ಕೊಂಡು ಮಾಡೋಂಥದ್ದು. ಅವ್ರು ಬಂದ್ಬಿಟ್ಟು ಇಲ್ಲಿ 2 ದಿನ ಸಮ್ಮೇಳನ ಮಾಡ್ಕೊಂಡು TA DA ಎಲ್ಲ ವಹಿಸ್ಕೊಂಡು ಸೀದಾ ಮಾಡಿ ಹೋಗ್ತಾ ಇರ್ತಾರೆ. ಇವೆಲ್ಲ ನಿಲ್ಲಬೇಕು. ನಾವೇನಾಗಿದ್ದೀವಿ ಈಗ ಹೊಯ್ಸಳೋತ್ಸವ ಸರ್ಕಾರದಿಂದ ಅದನ್ನ ಸಾಹಿತ್ಯ ಪರಿಷತ್ ಮಾಡ್ಬೋದಿತ್ತು. ಆ ಸರ್ಕಾರವೇ ಮಾಡ್ಲಿ ಅಂತ ಪತ್ರಕರ್ತರು ಬಂದ ಡಿಸಿಗಳನ್ನು ಕೇಳ್ತೀವಿ, ಪ್ರತಿ ವರ್ಷ ಕೇಳ್ತೀವಿ. ನಮ್ಮ ಮೊದಲನೇ ಕ್ವಶನ್ ಮಾಡಿ ಸರ್ ಅಂತ. ಆದ್ರೆ ಇವ್ರು ಮಾಡಿಲ್ಲ. ಇವರಿಗೆ ಇಚ್ಛಾಶಕ್ತಿ ಇಲ್ಲ. ಇಚ್ಛಾಶಕ್ತಿ ಇಲ್ಲ ಅಂದ್ರೆ ನಿಜವಾಗ್ಲೂ ಇಚ್ಛಾಶಕ್ತಿ ಇಲ್ಲ. ನಾನು ನೆಕ್ಸ್ಟ್ ಕ್ವಶನ್ ಅದನ್ನೇ ಕೇಳೋಣ ಅನ್ಕೊಂಡೆ. ಈಗ ನಾಗರಾಜ್ ಹೆತ್ತೂರ್ ಅವರನ್ನ ದಲಿತರು ಅನ್ನೋ ಒಂದು ಕಾರಣಕ್ಕೆ ನಾವು ಆಯ್ಕೆ ಮಾಡ್ಬೇಕು ಅಥವಾ ಯಾಕೆ ಆಯ್ಕೆ ಮಾಡ್ಬೇಕು? ಇಲ್ಲ, ನಿಮ್ಮ ವಿಷನ್ಸ್ ಗಳೇನು? ಒಂದು ವೇಳೆ ಅಧ್ಯಕ್ಷರಾದ್ರೆ ನಿಮ್ಮನ್ನ ಆಯ್ಕೆ ಮಾಡಿದ್ರೆ ನಿಮ್ಮ ವಿಷನ್ಸ್ ಏನು? ಈಗ ಕರೆಕ್ಟ್ ನೀವು ಹೇಳಿದ್ದು ತುಂಬಾ ಒಳ್ಳೆ ಪ್ರಶ್ನೆ. ನಾನು ದಲಿತ ಅನ್ನೋ ಕಾರಣಕ್ಕೆ ನನ್ನನ್ನು ಯಾಕೆ ಆಯ್ಕೆ ಮಾಡಿ ಅಂದರೆ, ನಾನು ಸೋಷಿಯಲ್ ಜಸ್ಟಿಸ್ ಕೇಳ್ತಾ ಇದ್ದೀನಿ, ಸಾಮಾಜಿಕ ನ್ಯಾಯ. ಅದು ಸಾಮಾಜಿಕ ನ್ಯಾಯ ಅಂದರೆ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಕಾನೂನಲ್ಲಿ ಒಬ್ಬ ಅಕ್ಷರ ಬರೀದೇ ಇರ್ತಕ್ಕಂಥ ಒಂದು ಹೆಣ್ಮಗಳು, ಆಕೆಯ ಏನು ರಿಸರ್ವ್ ಇದರಲ್ಲಿ ಆಕೆ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ಕೂತ್ಕೋಬೋದು. ಈಗ ನೋಡಿ ಜಿಲ್ಲಾ ಪಂಚಾಯತಿಲಿ ಕೂರ್ಬೋದು. ಶ್ವೇತಾ ಅಂತ ಒಬ್ಬರು ಯಾರು ಈ ಥರದ್ದು ಕೂರ್ಬೋದು. ನೀವು ಇತಿಹಾಸದಲ್ಲಿ ಅಂಥದ್ದೊಂದು ಜಾಗಕ್ಕೆ ನಾವು ಯಾರು ಹೋಗಕ್ಕಾಗಲ್ಲ ಅಂದರೆ ಇದು ಸಂವಿಧಾನಕ್ಕೆ ವಿರುದ್ಧವಾದ್ದು. ಹಾಗಾಗಿ ನಾನು ಕ್ಲೈಮ್ ಮಾಡ್ಕೊತೀರಿ ನಾನಲ್ಲ. ನನ್ನ ಜಾಗದಲ್ಲಿ ನನಗಿಂತಲೂ ಹೆಸರು ಮಾಡಿರೋಂಥ, ಉದಾಹರಣೆಗೆ NR ಶಿವರಾಮ್ ಅಂತ ತುಂಬ ಅಂಬೇಡ್ಕರ್ ಇದ್ರ ಬಗ್ಗೆ ತುಂಬ ಬರೆದಿದ್ದಾರೆ ಹೊಳೆನರಸೀಪುರದಲ್ಲಿ. ಇನ್ನೂ ಒಂದು ವಿಚಾರ ನಿಮ್ಗೆ ಹೇಳಬೇಕು. ನಾನು ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದೆ, ಸುಮಾರು 3-4 ವರ್ಷ ಅಧ್ಯಕ್ಷ ಆಗಿದ್ದೆ. ಒಟ್ಟು 7 ದಲಿತ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿದ್ದೀನಿ, ಹೌದಲ್ವಾ? ಮೊದಲನೇದು ನಮ್ಮ ಇವರು ಪಾಳ್ಯ ದುದ್ದ, ಅವ್ರು ಭಾಳ ಒಳ್ಳೆ ಕವಿ, ಅವರು HR ಸ್ವಾಮಿ. ಆಮೇಲೆ ಇವರು ನಮ್ಮ ಮಹಾಂತಪ್ಪ ಅವರು. ಆಮೇಲೆ ಇನ್ನು ಯಾರು ಒಟ್ಟಿಗೆ 7 ಜನ ಅಧ್ಯಕ್ಷರನ್ನು ಮಾಡಿ ಇವ್ಯಾವ ಸಮ್ಮೇಳನಕ್ಕೂ ಕಡಿಮೆ ಇಲ್ಲದಂತೆ ಮಾಡಿದ್ದೆ. ಇಲ್ಲಿ ಏನು ಅಂದರೆ ನನಗೆ ಜಯರಾಮಣ್ಣ ಸೀನಿಯರ್, HK ಸಂದೇಶಣ್ಣ ಅವರು ಕೂಡ ದಲಿತ ಚಳವಳಿಗೆ ಕೊಟ್ಟ. ಇವ್ರು ಹೇಳಿದ್ರಲ್ಲ ಯಾರೊಬ್ಬರು ಇದು ಏನಂತ ಪತ್ರಕರ್ತರು ಕೂಡ ಸಾಹಿತಿಗಳೇ ಅಂತ ಹೇಳಿದ್ರಲ್ಲ, ಇವರು ಒಂದೊಂದು ಅರ್ಜಿ ಬರೀತಾರಲ್ಲ ಅದು ಸಾಹಿತ್ಯವೇ. ತ್ಯಾಗಿಯವರು ಅಂತ ಚಂದ್ರಪ್ರಸಾದ್ ತ್ಯಾಗಿ ಅಂತ ಇದ್ರು. ಅವರು ಇಡೀ ರಾಜ್ಯಕ್ಕೆ ದಲಿತ ಸಂಘರ್ಷ ಸಮಿತಿನ ಕಟ್ಟಿದ ಒಬ್ಬ ಇವರು. ಅವರು ಒಂದೊಂದು ಲೆಟ್ರ್ ಬರಿತಾಯಿದ್ರು, ಒಂದೊಂದು ಲೆಟ್ರು ಹೆಂಗೆ ಬರಿಬೇಕು ಅಂತ. ದಲಿತ ಸಂಘಟನೆ ಇವ್ರ ಸಮುದಾಯಕ್ಕೆ ಅನ್ಯಾಯ ಆದಾಗ, ದೌರ್ಜನ್ಯ ಆದಾಗ ಎಲ್ಲವ ಅದನ್ನು ಕೂಡ ಸಾಹಿತ್ಯ ಅನ್ಬೋದು. ಸಂದೇಶನ ಸಾಹಿತ್ಯ ಅಲ್ಲ, ಆದರೆ ಅವರ ಓದು, ಅವರ ಇಂಗ್ಲೀಷು, ಅವರ ನಾಲೆಡ್ಜು ಯಾವ ಸಾಹಿತಿಗಳಿಲ್ಲ ಅಷ್ಟು ನಾಲೆಡ್ಜ್ ಇದೆ. ಆದರೆ ಒಂದು ಚಳುವಳಿನ ಅದೇ ಒಂದು PhD ಪಡೆದಂಗೆ ಒಂದು ಚಳುವಳಿ ಮಾಡೋದು ಅಂದರೆ
ಜಯರಾಮನು ಕೂಡ ಅಷ್ಟು ಸಾವಿರ ಜನ ಇರಲಿ ಎದ್ದು ನಿಂತು ಮಾತಾಡ್ತಾಯಿದ್ರು, ದಲಿತರ ಪರವಾಗಿ ದನಿ ಎತ್ತಿದ್ರು. ಅಂಥವ್ರನ್ನೆಲ್ಲ ಚಳುವಳಿಲಿದ್ದವ್ರನ್ನೂ ಕೂಡ ಸಾಹಿತ್ಯ ದಲಿತ ಜನಪರ ಸಾಹಿತ್ಯ ಸಮ್ಮೇಳನ ಅಂತೇಳಿ ಮಾಡಿ ಅವ್ರಿಗೆ ಗೌರವಿಸಿದ್ದೀವಿ. ಇವತ್ತು ಅವರು ತೀರೋಗಿದ್ದಾರೆ, ಇತಿಹಾಸದಲ್ಲಿ ಯಾರು ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ನಾವು ಈ ಥರದ್ದು ಒಂದು ಪ್ರಕಾರದಲ್ಲಿ ಮಾಡ್ಕೊಂಡಿದ್ವಿ. ಹೇಳಿದೆ ಹೌದು, ಇವತ್ತಿನ ದಿವಸದಲ್ಲಿ ವಿಷನ್ ಎಜುಕೇಶನ್ ಎರಡು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಹುದ್ದೆಯಲ್ಲಿರಲಿ, ಯಾವುದನ್ನೇ ಅಳವಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ. ಈ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ತಿಗೆ ಬರ್ತಕ್ಕಂಥವ್ರು ಒಂದಿಷ್ಟು ವೆಲ್ ಎಜುಕೇಟೆಡ್ ಆಗಿದ್ದಾರೆ. ಸಾಹಿತ್ಯ ಪರಿಷತ್ ತಗೊಂಡು ಹೋಗ್ತೀರಿ. ನೀವು ಕೂಡ ಪತ್ರಿಕೋದ್ಯಮದಲ್ಲಿ MA ಮಾಡಿರ್ತಕ್ಕಂಥ ಮಾಸ್ಟರ್ ಡಿಗ್ರಿ ಅದ್ರಲ್ಲಿ ಮಾಡಿದ್ದೇನೆ. ಹೌದು. ನಿಮ್ಮ ಪತ್ರಿಕೋದ್ಯಮದ ಜರ್ನಿಯನ್ನು ನೋಡ್ತಾ ಹೋದ್ರೆ ಹೆಂಗೆ ಈ ಫೀಲ್ಡಿಗೆ ಬಂದಿದ್ದು, ನಿಮ್ಮ ಎಜುಕೇಶನ್ ಇದ್ರ ಬಗ್ಗೆ ಮಾತನಾಡೋದಾದ್ರೆ? ನಾನು ಹುಟ್ಟಿದ್ದು ಹೆತ್ತೂರಲ್ಲಾದರೂ ನಾನು ಬೆಳೆದಿದ್ದು, ನಾನು ಡಿಗ್ರಿಗೆ ನಾನು ಮೈಸೂರಿಗೆ ಹೋಗ್ಬಿಟ್ಟೆ. ಅಲ್ಲಿ ಬಹುಜನ್ ಚಳುವಳಿ ನಿಮಗೆ ಗೊತ್ತು, BVS ಕಾನ್ಶಿರಾಮ್ಜಿ ಇವರ ಚಳುವಳಿ ಹಾಸ್ಟೆಲಲ್ಲಿ ಇತ್ಕೊಂಡಿದ್ದು. ನಾವು ಕೂಡ ಮೈನೇಸಿಂದ ಬೆಳ್ಕೊಂಡು ಬಂದಿರೋದು. ಅಲ್ಲಿಗೆ ಹೋಗಿ ಮಾಸ್ಟರ್ ಡಿಗ್ರಿ ಮಾಡಿ ಪತ್ರಿಕೋದ್ಯಮದಲ್ಲಿ. ನಾನು ಯಾವತ್ತೂ ಕೂಡ ಪತ್ರಕರ್ತ ಆಗಬೇಕಂತ ನಾನು ಯಾವುದಕ್ಕೂ ಅಂದ್ಕೊಂಡಿರಲಿಲ್ಲ. ಆದರೆ ಪರಿಸ್ಥಿತಿ ಅಲ್ಲಿ ಮಹೇಶ್ ಚಂದ್ರ ಗುರು ಸರ್ ಅಂತವರು ನಮ್ಮನ್ನು ಈ ಫೀಲ್ಡಿಗೆ ತಂದರು. ನೀವು ಇನ್ನೊಂದು ನೋಡ್ಬೋದು, ಇವತ್ತು ಒಂದು ಇದರಲ್ಲಿ ಯಾವುದೋ ಒಂದು ಚಾನಲಲ್ಲಿದೆ, ಒಬ್ಬ ಹೆಣ್ಮಗಳು ಹೇಳ್ತಾಳೆ ಪತ್ರಿಕೋದ್ಯಮದಲ್ಲಿ ಜಾತಿ ಇಲ್ಲ ಅಂತ ಹೇಳ್ತಾರೆ. ಇವತ್ತು ನಾನು ಅದನ್ನು ಹಾಕಿ ಮಾಡ್ತಿದ್ದೆ, ಒಂದು ಪ್ರಮುಖ ಚಾನಲ್ನ ಹೆಣ್ಮಗಳವಳು. ನಾನು ನೋಡಿರೋ ಮಟ್ಟಿಗೆ ನಾನು ರಾಜ್ಯ ಮಟ್ಟದ ಪತ್ರಿಕೆಗಳ ಕೆಲಸ ಮಾಡಿದ್ದೀನಿ. ಜಾತಿ ಇಲ್ದಿರೋ ಪತ್ರಿಕೋದ್ಯಮ ಇಲ್ಲವೇ ಇಲ್ಲ. ಅಲ್ಲಿ ಹಿಂದೆಲ್ಲ ಈ ಪತ್ರಕರ್ತರು ಅಂದರೆ ಸೀಮಿತ ಆಗಿ ಹೋಗಿದ್ರು, ಇಂಥ ಸಮುದಾಯನೇ ಪತ್ರಕರ್ತರು. ಮತ್ತು ಇನ್ನೂ ಒಂದು ಅಂದರೆ ಅದರಿಂದ ಸ್ವಲ್ಪ ಮುಂದೆ ಹೋಗಿ ಹೇಳ್ಬೇಕಂದ್ರೆ ನಮ್ಮವರು ಮಾಲೀಕರೇ ಇರಲಿಲ್ಲ. ಈವನ್ ಹಾಸನ ತಗೊಳ್ಳೋಣ, ನಾನು ಅಲ್ಲಿಂದ ನನಗೆ ನನ್ನ ಸೈದ್ಧಾಂತಿಕ ಇದಕ್ಕೆ ನನಗೆ ಸರಿಯಾಗಲಿಲ್ಲ. ನಾನು ದೊಡ್ಡ ನಾನು ರಾಜೀನಾಮೆ ಕೊಟ್ಟು ಬಂದೆ. ಎಲ್ಲೂ ಕೂಡ ನಾನು ಟ್ಯಾಲೆಂಟ್ ಇದ್ದರೂ ಕೂಡ ನಮ್ಮ ಕೆಲಸ ಮಾಡಿದ್ದೀನಿ. ನನ್ನ ಟ್ಯಾಲೆಂಟ್ ಮೇಲೆ ಅದು ಕೆಲಸ ಮಾಡಿದೆ. ಕೆಲವು ತುಂಬ ಅವಮಾನಗಳದು ಅಲ್ಲಿ. ಅಂದರೆ ನನ್ನ ಜನಗಳ ಸುದ್ದಿನ ಎಲ್ಲೋ ಒಂದು ಮೂಲೆಯಲ್ಲಿ ಹಾಕೋದು, ತೆಗ್ದು ಹಾಕೋದು, ಈ ಥರದ್ದೆಲ್ಲ ನಡೀತಾಯಿತ್ತು. ಯಾಕ್ರಿ ನನಗೊಬ್ಬ ಕೇಳಿದ್ರು ಒಬ್ಬರು, ಯಾಕ್ರಿ ನೀವು ಇಲ್ಲಿಗೆಲ್ಲ ಕರೆಸ್ಕೊತೀರ ಅವ್ರನ್ನ, ಅವ್ರು ಸುದ್ದಿ ಮಾಡಿದ್ರೆ ಏನು ಸಿಗುತ್ತೆ, ಏನು ಇದು ನಮಗೇನು ಬಂದು ಪ್ರೈಜ್ ಕೊಡ್ತಾರಾ ಅಥವಾ ನಿಮಗೇನು ಇದು ಕೊಡ್ತಾರಾ, ಮಾಡಿ ಯಾವ TRP ನಿಮಗೆ ಗೊತ್ತೀಗ, TRPನೇ ಇದು ಚಾನೆಲಲ್ಲಾದರೆ ಪೇಪರಲ್ಲಿ ಹಿಂಗಿದೆ. ಒಬ್ಬ ಇದು ಇಲ್ಲಿ ನಮ್ಮ ಸೀಗೆಗುಡ್ಡದ ಕೆಳಗೆ ಅವರಿಗೆ ಜಮೀನು ಮಂಜೂರಾಯಿತು. ಅವರು ಜೀತ ವಿಮುಕ್ತರು. ದಿನಾ ಬರೋ ಆಫೀಸಿಗೆ ಮನುಷ್ಯ, ಅವ್ನು ಬಂದಾಗೆಲ್ಲ ಸ್ವಾಮಿ ನಮ್ದು ಏನಾರು ಮಾಡಿ. ಅವರಿಗೆ ಭೂಮಿ ಅಲರ್ಟ್ ಆಗಿರಲಿಲ್ಲ, ಜೀತ ವಿಮುಕ್ತರು. ಪದೇ ಬರ್ತೀವಿ. ಒಂದಿನ ಬಾಯಿಗೆ ಬಂದಂಗೆ ಬೈದು ಬಿಟ್ಟಿದ್ರಲ್ಲಿ ನಾನಿದ್ದ ಸಂಸ್ಥೆಯಲ್ಲಿ, ಇಲ್ಲಿಗೆಲ್ಲ ಬರಬಾರ್ದು, ನೀವು ಅಲ್ಲಿಂದ ಆಚೆ ಇರಬೇಕಂತೇಳಿ. ನಾನು ಅವತ್ತು ಡಿಸೈಡ್ ಮಾಡಿದೆ. ನಾನು ಅಂದ್ಕೊಂಡೆ, ಇಲ್ಲ ನಮಗಾಗಲ್ಲ, ನನ್ನ ಜನಗಳಿಗೆ ನಾನು ನ್ಯಾಯ ಕೊಡೋಕ್ಕಾಗಲ್ಲ, ನಾನು ಯಾಕೆ ಮಾಲೀಕ ಆಗಬಾರ್ದು ಅಂತ ನಾನು ಆವಾಗಲೇ ಅದಕ್ಕೆ ರಾಜೀನಾಮೆ ಕೊಟ್ಟು ಆಚೆ ಬಂದೆ. ಆಚೆ ಬಂದು ಒಂದಷ್ಟು ಕಷ್ಟಗಳು ನನಗೆ ಗೊತ್ತಿಲ್ಲ, ಬ್ಲೈಂಡಾಗಿ ಕೊಟ್ಟೆ. ನಮ್ಮ ಪತ್ರಿಕೋದ್ಯಮದಲ್ಲಿ ಮಾಲೀಕರೇ ಇಲ್ಲ. ಮಾಲೀಕರಾಗಿದ್ದೆ ನಾನೇ ಫಸ್ಟ್ ಇಲ್ಲಿ. ಅದನ್ನು ಪ್ರಯತ್ನ ಪಟ್ಟಿದ್ದೆ ನಾನೇ ಫಸ್ಟ್. ಎಲ್ಲ ಹೇಳೋರು, ಪತ್ರಿಕೋದ್ಯಮ ಅಂದರೆ ಅದು ಆನೆ ಸಾಕ್ತಂಗೆ ಅಂತ ಹೇಳ್ತಿದ್ರು. ನಮ್ಮ ಹತ್ರ ಬಂಡವಾಳಶಾಹಿ ಇಲ್ಲ, ಏನಿಲ್ಲ. ಹೀಗೆ ಫ್ರೆಂಡ್ಸು ಎಲ್ಲ ಸೇರ್ಕೊಂಡು ಒಂದು ಸಲ ನಮ್ಮ ಜಗಣ ಇದ್ದಾರೆ ನಮಗೆ, ಅವರು ಗುರುಗಳು ನಮಗೆ ಇಲ್ಲಿ, ಅಂದರೆ ಮಾಲೀಕರಾಗದ ಗುರುಗಳು. ಪತ್ರಿಕೋದ್ಯಮದಲ್ಲಿ ನಾನು ಅನುಭವಿ ಆದ್ರೂ ನಮ್ಮ ಚೌಡಳ್ಳಿ ಜಗಣ್ಣ ಇದ್ದಾರಲ್ಲ, ಬನ್ನಿ ನೀವು ಸೇರ್ ಮಾಡೋಣ ಅಂತ ಆ ಕಾಲಕ್ಕೆ ನನ್ನ ಕರೆದಿದ್ರು. ಜನಹಿತನ ಅವ್ರದ್ದು ಬರ್ತಾ ಇದೆಯಲ್ಲ, ನಾನು ಅವರು ಕಟ್ಟಿದ್ವಿ. ಆಗ ಅವ್ರಿಗೂ ಕಷ್ಟ. ಒಂದು ಮಾರುತಿ ಕಾರಲ್ಲಿ ಬರ್ತಾಯಿದ್ರು, ನಗೋಣ ಏನಾದ್ರು ಮಾಡಲೇಬೇಕು, ಏನಾರು ಅಷ್ಟು ತುಂಬ ನಮಗೆ ಆ ಟೈಮಲ್ಲಿ ನಮಗೆ ಬದುಕು ಕೊಟ್ಟಿದ್ದಾರೆ. ನಾವು ಯಾರನ್ನೂ ಮರಿಬಾರ್ದು. ಜಗಣ್ಣ ಅವರು ಬದುಕು ಕೊಟ್ಟಿದ್ದಾರೆ. ಬಂಡವಾಳ ಅದು ಎಲ್ಲಿಂದ ತರ್ತಿರೋ ಗೊತ್ತಿಲ್ಲ. ಆಮೇಲೆ ಅಲ್ಲೂ ಸ್ವಲ್ಪ ಏನೇನೋ ಆಯಿತು, ಇಲ್ಲೇ ಒಂದು ಆಫೀಸ್ ಮಾಡ್ಕೊಂಡು ಅದು ಹೋಯ್ತು, ಲಾಸ್, ಅಲ್ಲಿ ಫೇಲ್ಯೂರ್ ಅದೇ. ಅದಾದಮೇಲೆ ಇನ್ನೊಂದು ಹಾಸನ ಪ್ರಿಯ ಅಂತ ಮಾಡಿದೆ, ಅಲ್ಲೂ ಫೇಲ್ಯೂರ್ ಅದೇ. ಕೊನೆಗಿಲ್ಲ, ಇದು ನಮಗೆ ಆಗಲ್ಲ ಅಂತ ಇತ್ತು. ಕೊನೆಗೆ ಭೀಮ ವಿಜಯ ಪತ್ರಿಕೆನ ಒನ್ ಟೈಮ್ ಯಾವಾಗಲೂ ಹಾಕಿದ್ದು ಬಂತು. ಅವತ್ತಿಂದ ನಾನು ಶುರು ಮಾಡಿದ್ದು. ಇವತ್ತು ಹಾಸನದ ಯಾವ್ಯಾವ ಪತ್ರಿಕೆ ಇದ್ದಾವೆ ಹಿಂದಿರುಗಿ ನೋಡಿಲ್ಲ. ನಾನೇ 15 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಮತ್ತು ನನಗೆ ಬೇಕಾದ ನನ್ನ ಸಮುದಾಯ ಆಗಲಿ, ಬೇರೆ ಯಾವುದೇ ರೀತಿಯ ಸಮುದಾಯ ಆಗಲಿ, ನಿಜವಾದ ನ್ಯಾಯನ ಕೊಡ್ಸೋದಕ್ಕೆ ಒಬ್ಬ ಪತ್ರಕರ್ತನಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ. ಯಾರ ಇದಿಲ್ಲದೆ ಬ್ಯಾಕ್ಗ್ರೌಂಡು ನಮಗೆ ಹೋದರೆ ಬಂಡವಾಳಶಾಹಿಗಳಿಲ್ಲ ನಾವು. ಇನ್ನೂ ಭಾಳ ಖುಷಿಯಾಗೋ ವಿಚಾರ ಅಂದರೆ, ನನ್ನ ನೋಡ್ಕೊಂಡು ನಾನೊಬ್ಬ ಮಾಲೀಕ ಆದಮೇಲೆ ನನ್ನ ಸಮುದಾಯದ 8 ರಿಂದ 10 ಜನ
ಮಾಲೀಕರಾಗಿದ್ದಾರೆ. ಅದು ಒಬ್ಬ ಪತ್ರಕರ್ತನಿಗೆ ನಿಜವಾದ ಇದು ಸಿಗೋಂಥದ್ದು. ನಮಗೆ ಯಾರು ನನ್ನ ವಿರುದ್ಧ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ. ನನ್ನಂಗೆ ಬೆಳಿಬೇಕು, ಓನರ್ ಆಗೋದಕ್ಕೆ ಯೋಚನೆ ಮಾಡಿ ಅಂತಲೇ ನಾನು ಹೇಳಿದೆ ಯಾರಿಗಾದ್ರೂ. ಅವ್ನು ಯಾರು ಆಗಿರಲಿ, ನನ್ನ ಸಮುದಾಯ ಇದೆ. ನಿಮಗೆ ನೀವು ಯಾರ್ದೋ ಜೊತೆ ಕೆಲಸ ಮಾಡೋಕ್ಕಿಂತ ನೀವಾಗಿ, ಅದು ನಿಜವಾದ ಇದು ಅಂತ ಹೇಳಿ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ. ಇವತ್ತು ಇಲ್ಲೆಲ್ಲ ಬಂದು ಕುಳಿತು ಮಾತಾಡೋವರೆಗೂ ನನ್ನ ಕಾರಣ ಏನಂದರೆ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್, ಮತ್ತು ನನ್ನ ಗೋಲ್ ಮುಟ್ಲೇಬೇಕು ಅಂತ ನಾನು ಹೋಗ್ತಾ ಇರೋದು. ಅದನ್ನು ಮುಟ್ತೀನಿ. ಅದ್ರ ಜೊತೆ ಪತ್ರಿಕೋದ್ಯಮದಲ್ಲಿ ನೋಡ್ಕೊಂಡ್ ಬಂದ್ವಿ, ದಲಿತ ಪರ ಹೋರಾಟಗಳಲ್ಲಿ ನೋಡ್ಕೊಂಡ್ ಬಂದಿದೀವಿ, ಪೌರ ಕಾರ್ಮಿಕರ ಬಗ್ಗೆ ನಿರಂತರವಾಗಿ ಹೋರಾಟ. ನನಗೆ ಇನ್ನೂ ನೆನಪಿದೆ, ನಾವೆಲ್ಲ ಆಗ ಬಂದಾಗ ಗೊರೂರು ರೋಡ್ ಅಲ್ಲಿ ನಿಂತ್ಕೊಂಡು ಮೈ ಮೇಲೆ ಸುತ್ಕೊಂಡು ಹೋರಾಟ ಮಾಡಿದ್ದಾಗಿರ್ಬಹುದು. ಅದಾದ್ಮೇಲೆ ತೃತೀಯ ಲಿಂಗಿಗಳ ಬಗ್ಗೆ ಹೋರಾಟ ಮಾಡ್ತೀರಿ. ಹೋರಾಟದ ಬದುಕೆ ಜೊತೆ ಸಾಕ್ತಾ ಇದೆ. ಇದ್ರ ಜೊತೆಗೆ ಬರವಣಿಗೆಯಲ್ಲಿದ್ದೀರಿ, ಸಾಕಷ್ಟು ಪುಸ್ತಕಗಳು ಬರ್ದಿದ್ದೀರಿ, ಬರವಣಿಗೆಯಲ್ಲಿ ಪ್ರಶ್ನೆ ಮಾಡಕ್ ಆಗದಿರೋ ಸ್ಥಿತಿಯಲ್ಲಿದೆ. ಇವೆಲ್ಲದರ ನಡುವೆ ನಮ್ಮ ದಲಿತ ಸಮುದಾಯವನ್ನ ಎತ್ತಿ ಹಿಡಿಯಲಿಕ್ಕೆ ನಾಗರಾಜ್ ಹೆತ್ತೂರ್ ಅವರಿಗೆ ಸಾಹಿತ್ಯ ಪರಿಷತ್ ಅವಶ್ಯಕತೆನಾ, ಅನಿವಾರ್ಯನಾ? ಎಷ್ಟು ಅವಶ್ಯಕತೆ, ಎಷ್ಟು ಅನಿವಾರ್ಯತೆ? ಖಂಡಿತ ಇದೆ. ನನ್ನ ಗೋಲೆ ಆ ಥರದ್ದಿದೆ. ನಾಗರಾಜ್ ಹೆತ್ತೂರ್ ಒಬ್ಬ ಅನಿವಾರ್ಯ ಅಲ್ಲ. ಈಗ ನಾನು ಕೂಡ ದಲಿತ ಸಾಹಿತ್ಯ ಪರಿಷತ್ತನ್ನು ಇಲ್ಲಿ ಕಟ್ತೆ. ನಂದು ಹೆಂಗೆ ಅಂದರೆ, ನಾವು ಪರ್ಮನೆಂಟಾಗಿರಬಾರ್ದು. ನಾನು ಬೇರೆಯವ್ರ ಥರ ಅಲ್ಲ. 3 ವರ್ಷ ಅವಧಿ ಮುಗಿಬೇಕು, ನೆಕ್ಸ್ಟ್ ಇನ್ನೊಬ್ಬಿರ್ತಾನೆ, ಅವನಿಗೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮಲ್ಲೇ ಯಾರು ಇರಲಿ, ಅವಕಾಶ ಮಾಡಿಕೊಡ್ತಾನೆ. ಯಾವಾಗ ಅನಿವಾರ್ಯತೆ ಅಂತ ಬರುತ್ತೆ ಅಂದಾಗ, ಈ ಜಿಲ್ಲೆ ಅಥವಾ ಇಲ್ಲಿ ಜಾತಿ ರಾಜಕಾರಣ, ನಮ್ಮವರಲ್ಲಿ ಕೂತ್ಕೋಬೇಕು, ಅವರೇ ಇರಬೇಕು. ಹೆತ್ತೂರು ನಾಗರಾಜಿಗೆ ಸ್ವಲ್ಪ ಪತ್ರಿಕೋದ್ಯಮದಲ್ಲಿ ಇದಾಗಿದ್ದಾನೆ ಅಂದ ತಕ್ಷಣ ಅವನನ್ನ ಹೆಂಗೆ ತುಳಿಬೇಕು? ಈ ಕಡೆಯದಾಗಿ ಸರ್, ನಮ್ಮ ವಾಹಿನಿಯನ್ನ ಸಾಹಿತ್ಯಾಸಕ್ತರುಗಳು ನೋಡ್ತಾ ಇರ್ತಾರೆ, ಸಾಹಿತ್ಯ ಪರಿಷತ್ ಮೆಂಬರ್ಸ್ ಗಳು ನೋಡ್ತಾ ಇರ್ಬೋದು, ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ನಮ್ಮ ವಾಹಿನಿ ಪ್ರಕಾರ ನೀವು ಏನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಿ? ಕಡೆಯದಾಗಿ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ, ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ, ಸಾಹಿತ್ಯ ಪರಿಷತ್ ನಿಮ್ಮ ಸ್ಪರ್ಧೆಯ ಸಂಬಂಧಪಟ್ಟಂತೆ ಏನಂದ್ರೆ, ಈಗಾಗಲೇ ತುಂಬಾ ನಾನು ಮುಂಚೆನೆ ಹೇಳಿದೆ, ಪ್ರಸ್ತುತವಾಗಿ ಈ ಥರದ ಚರ್ಚೆಗಳಾಗಬೇಕು. ಮೊದಲು ಯಾಕೆ ಸಾಹಿತ್ಯ ಪರಿಷತ್ತಿಗೆ ಇಂಥವ್ರು ಹೋಗಬೇಕು, ಯಾಕೆ ಹೋಗಬಾರ್ದು, ಹೋಗದೇ ಇರೋ ಹಾಗೆ ಯಾರು ಮಾಡ್ತಾರೆ? ಈಗ ನಮಗೆ ಕನ್ಸೋದು, ನಾವು ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ನಾವು ನಿಲ್ಲದ. ಇವಾಗ ಗೊತ್ತಾಗಿದೆ, ದುಡ್ಡು, ಊಟ, ಹೆಂಡ ಎಲ್ಲವೂ ಈಗ ಕಾಮನ್ನು ಸಾಹಿತ್ಯ ಪರಿಷತ್ತಿಗೂ ಆಗಿದೆ. ನಾವು ಕಣ್ಣಾರೆ ನೋಡಿದ್ದೀವಿ. ಹಾಗಾಗಿ ನಮ್ಮಲ್ಲಿ ದುಡ್ಡು ಹಂಚಲ್ಲ, ಮತ್ತು ಬೇರೆ ರೀತಿ ಈ ಥರ ವಾಮ ಮಾರ್ಗದಲ್ಲಿ ಏನೇನು ಮಾಡ್ತಾರೆ ಅವು ಆಗಬಾರ್ದು. ಈಗಾಗಲೇ ಬೇರೆಯವರು ನಾವು ಪರಿಷತ್ ಅಧ್ಯಕ್ಷ ಅಂತ ಆಲ್ರೆಡಿ ಘೋಷಣೆ ಮಾಡ್ಕೊಬಿಟ್ಟವ್ರೆ. ಬಟ್ ನಿಜವಾಗ್ಲೂ ಒಂದೊಂದು ಸಲ ತಮ್ಮ ಇದನ್ನು ತಿಳ್ಕೋಬೇಕು. ಏನು ನಿಜವಾದ ಅವರಿಗೆ ಸಾಕ್ಷಿ ಪ್ರಜ್ಞೆ ಅನ್ನೋದಿದ್ರೆ, ನಾನು ಅದಕ್ಕೆ ಅರ್ಹನೋ ಅಲ್ವೋ, ಯಾಕಾಗಿ ಹೋಗ್ತಾ ಇದ್ದೀನಿ ಅಲ್ಲಿಗೆ? ಜನರು ಕೂಡ ಹಾಗೇನೆ. ಇಲ್ಲಿ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ನಿಜವಾದ ಸಾಹಿತ್ಯ ಯಾರು, ಸಂಘಟಕ ಯಾರು, ಸಂಘಟನೆ ಮಾಡೋದು ಅಷ್ಟು ಸುಲಭ ಅಲ್ಲ ಸರ್. ನಾನು 6-7 ಸಮ್ಮೇಳನ ಮಾಡಿದ್ದೀನಲ್ಲ, ಯಾರೂ ಬರೋಲ್ಲ. ನಾವು ಮಾಡಿ ಹೊತ್ಕೊಂಡಾಗಲೇ ಗೊತ್ತಾಗುತ್ತೆ. ಬರೀ ಸಂಘಟನೆ ಅಂತ ಆದರೂ ಆಗಲ್ಲ. ನಿಮಗೆ ಕನಿಷ್ಠ ಸಾಹಿತ್ಯದಿಂದ ಜ್ಞಾನ ಇಲ್ಲ ಅಂದರೆ ನೀವು ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಹಾಸನ ಜನರು ತುಂಬ ಬುದ್ಧಿವಂತರಿದ್ದಾರೆ. ಕಳೆದ ಬಾರಿ ಮಲ್ಲೇಶ್ ಗೌಡ್ರು ಅಂಥವ್ರನ್ನ ಆರಿಸಿ ಅವ್ರಿಗೆ ಕೊಟ್ಟಿದ್ದಾರೆ. ಬಹುಶಃ ಅವರು ಸರಿಯಾಗಿ ಅವ್ರಿಗೆ ಏನೋ ನಿರಾಸಕ್ತಿ, ಈಗ ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮಂಥ ಯುವಕರು ಕೂಡ ಬರ್ತೀವಿ. ನೀವು ಬೇರೆಯವ್ರನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಿರೋ ಅಥವಾ ಸ್ವೀಕರಿಸ್ತಿರೋ ಹಾಗೆ ನಾವು ಕೂಡ ನಡೀಲಿ ಬಿಡಿ. ಎಷ್ಟು 10 ಜನ ಬಂದು ನಿಂತ್ಕೊಳ್ಳಿ, ಆದರೆ ಪರಿಷತ್ ಅದಕ್ಕೆ ಸೂಕ್ತ ಯಾರು ವ್ಯಕ್ತಿ ನಾನು ಅಂತಲ್ಲ. ನಾಳೆ ನೀವು ನಿಲ್ಬೋದು. ಬೇಕಾದ್ರೆ ನೀವಿದ್ದಿದ್ರೆ, ಕೇಪಬಲ್ ಇದ್ದರೆ ನೀವು ಕೂಡ ನಿಲ್ಬೋದು. ಹಾಗಾಗಿ ಪರಿಷತ್ ಯಾರ ಆಸ್ತಿ ಅಲ್ಲ, ಎಲ್ಲರ ಆಸ್ತಿ. ಅದನ್ನು ಕಟ್ಟೋಂಥ ಕರ್ತವ್ಯ ನಮ್ಮದು. ನಾವು ಏನೇ ಆದರೂ ನಾವು ಕನ್ನಡಕ್ಕಾಗೇ ಕೆಲಸ ಮಾಡೋದು. ಈ ನಿಟ್ಟಿನಲ್ಲಿ ಕನ್ನಡ ಸೇವೆ ಮಾಡೋಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ. ಅದು ಬಿಟ್ಟು ಅದನ್ನು ನಾನು ಪರಿಷತ್ ಅಧ್ಯಕ್ಷ ಆಗಿದ್ದೀನಿ ಅಂತ ಹೇಳಿ ಅದನ್ನು ಏನೋ ಒಂದು ದೊಡ್ಡದು ಎಂಥ ಗ್ರೇಡ್, ಅದು ಸಚಿವ ಸಂಪುಟ ಗ್ರೇಡು ನಾನು ಇದ್ದೀನಿ ಅಂತ ಹೇಳಿ ಸಂಪುಟ ದರ್ಜೆ ಗ್ರೇಡು ಅಂದ್ಕೊಂಡು ಅದೆಲ್ಲ ಮಾಡೋ ಅಂಥದ್ದಲ್ಲ. ಏನು ನಮ್ಮ ನಲ್ವಡಿ ಕೃಷ್ಣರಾಜ್ ಅವರು ಕಟ್ಟಿದಂಥ ಒಂದು ಪ್ರಾತಿನಿಧಿಕ ಸಂಸ್ಥೆ, ಸರ್ಕಾರದಿಂದ ಅನುದಾನ ಬರುತ್ತೆ, ಲಕ್ಷಾಂತರ ರೂಪಾಯಿ ಬರುತ್ತೆ, ಸಹಾಯ ಮಾಡ್ತಾರೆ, ಎಲ್ಲವಿರುತ್ತೆ. ಇಲ್ಲಿ ದುಡ್ಡು ಹಣಕಾಸು ಮುಖ್ಯ ಅಲ್ಲವೇ ಅಲ್ಲ. ಹಂಗೆ ಅನ್ಕೊಂಡ್ರೆ ತಪ್ಪು. ಇರೋದ್ರಲ್ಲಿ ಏನೇನು ಕೆಲಸ ಮಾಡ್ಬೋದು ಅವನ್ನ ಮಾಡ್ಕೊಂಡು ಹೋಗೋಂಥವ್ರನ್ನ ಹಾಸನದ ಜನ ಬೆಂಬಲಿಸ್ತಾರೆ, ಅದ್ರ ಜೊತೆಗೆ ನಿಂತ್ಕೋತಾರೆ ಅಂದ್ಕೊಂಡಿದ್ದೀನಿ. ನಾನಂತೂ ಕೂಡ ಪರಿಷತ್ತಿಗೆ ಮುಂದಿನ ಬಾರಿ 100% ನಿಲ್ಲೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ನಾನು ಎಲ್ಲರೂ ಮತದಾರರ ಎಲ್ಲರ ಜೊತೆ ಒಂದು ಮಾತುಕತೆ ಮಾಡೇ ನಾನು ಮುಂದಕ್ಕೆ ಹೋಗ್ತೀನಿ. ಇದಿಷ್ಟು ಪತ್ರಕರ್ತರಾದಂತಹ, ಸಾಹಿತಿಗಳಾದಂತಹ, ಹೋರಾಟಗಾರರಾಗಿರ್ತಕ್ಕಂಥ
ಎಲ್ಲ ಬಾಹುಗಳಿಂದಲೂ ಕೂಡ ಆ ಸ್ಥಾನಕ್ಕೆ ಅರ್ಹ ಇರ್ತಕ್ಕಂಥ ನಾಗರಾಜ್ ಹೆತ್ತೂರ್ ಅವ್ರು ಹೇಳ್ತಕ್ಕಂಥ ಮಾತು. ಇನ್ನೂ ಕೂಡ 1 ವರ್ಷ ಅವಕಾಶ ಇದೆ, ಅವಧಿ ಇದೆ. ಬಟ್ ಇಷ್ಟರಲ್ಲಾಗಲೇ ಒಂದಿಷ್ಟು ಚರ್ಚೆಗಳಾಗಬೇಕು. ಜನರು ಕೂಡ ಯೋಚನೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಿದ್ರೆ ಏನಾಗಬಹುದು, ಯಾಕೆ ಯಾರನ್ನ ಆಯ್ಕೆ ಮಾಡಬೇಕು, ಈ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ವಾಹಿನಿ ಈ ತರಹದ ಒಂದು ಚರ್ಚೆಯನ್ನ ಪ್ರಾರಂಭ ಮಾಡಿದೆ. ಇನ್ನೂ 1 ವರ್ಷ ಐತಪ್ಪ, ಈಗಲೇ ಯಾಕೆ ಇವ್ರು ಇದನ್ನೆಲ್ಲ ಹೇಳ್ಕೊಂಡು ಕೂತಿದ್ದಾರೆ. ವರ್ಷ ಇರಬಹುದು, ಬಟ್ ವರ್ಷದವರೆಗೂ ಕೂಡ ಯೋಚನೆ ಮಾಡಿ, ಅಲ್ಲಿವರೆಗೂ ಯೋಚನೆ ಮಾಡಿ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಲಿ, ಅದಕ್ಕೊಂದು ವೇದಿಕೆ ಇದಾಗ್ಲಿ ಅಂತಕ್ಕಂಥದ್ದಷ್ಟೇ ನಮ್ಮ ಆಶಯ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ. ಸದ್ಯದ ಕಡೆ ನಮಸ್ತೆ.